ಮತ್ತೆ ಚೆನ್ನೈಗಿರುವಂತ ಬೌಲಿಂಗ್ ಲೈನಪ್ಗೆ ಮತ್ತೆ ಇವ್ರಿಗೆ ಸಿಕ್ಕಿರುವಂತ ಸ್ಟಾರ್ಟ್ಗೆ ಒಂದ್ 240 ಬೇಕೇ ಬೇಕು, 230, 235 ಎಕ್ಸೆಸ್ ಆಫ್ 230 ಬೇಕೇ ಬೇಕು ಅಂತ. ಬಟ್ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಒಂದು 20-25 ರನ್ ಅಲ್ಲೇ ಗ್ರೌಂಡ್ ಅಲ್ಲಿ ಬಿಟ್ಬಿಟ್ರು ಚೆನ್ನೈ ಸೂಪರ್ ಕಿಂಗ್ಸ್ ಅಂತ. ಮ್ಯಾಚ್ ಸೋತ್ ಮೇಲೆ ಈ ನಾರ್ಮಲಿ ಬಂದು ಈ ಪೋಸ್ಟ್ ಮ್ಯಾಚ್ ಅಲ್ಲಿ ಪ್ರೆಸೆಂಟರ್ಸ್ ಎಲ್ಲ ಕೇಳೋದು ಒಂದೇ, ಒಂದು 10-15 ರನ್ ಶಾರ್ಟ್ ಇದ್ರ ಅಂತ. ಒಂದು ಅನುಭವದಲ್ಲಿ ಹೇಳೋದೇನು ಅಂದ್ರೆ 210 ಟಾರ್ಗೆಟ್ ನ ಪ್ಲಾನ್ ಮಾಡಿ ಚೇಸ್ ಮಾಡಿದ್ರು ಪಂಜಾಬ್ ಕಿಂಗ್ಸ್ ಅವರು. ಇದೇ 225, 230 ಆಗಿದ್ರೆ ಅವ್ರ ಅಪ್ರೋಚು ಅವರ ಒಂದು ಸ್ಟ್ರಾಟಜಿನೇ ಬೇರೆ ತರ ಇದ್ದಿರೋದು. ಸೊ ಕಡಿಮೆ ರನ್ನು 235 ಚೇಸ್ ಮಾಡಿದ್ರೆ ಅವಾಗ ಇದೇ ಮಾತಾಡ್ತಿದ್ವಾ, 215 ರನ್ ಕಮ್ಮಿ ಇತ್ತ ಅಂತ. ಸೊ ರನ್ ಕಮ್ಮಿ ಅಂತ ಹೇಳೋದಕ್ಕಿಂತ ಬೌಲಿಂಗ್ ಬಂದು ಸ್ವಲ್ಪ ತುಂಬಾ ಸುಮಾರಾಗಿ ಕಾಣಿಸ್ತು CSK ಅವ್ರದ್ದು. ಪ್ಲಸ್ ಬೌಲಿಂಗ್ ಮಾಡಿದಾಗ ಪ್ಲಾನಿಂಗ್ ಕೂಡ, ಇನ್ಫ್ಯಾಕ್ಟ್ ಹೇಳ್ದಂಗೆ ಬ್ರಿಲಿಯಂಟ್ ಪಾರ್ಟ್ನರ್ಶಿಪ್. ಆಯುಷ್ ಮಾತ್ರೆ ಬಂದು ಇಡೀ ಕಡೆ ವರ್ಷ ಬಂದು ಅವ್ರ ಅಂಡರ್-19 ಇಂಡಿಯಾ ಆಡಿದಾಗ ಒಂಥರ ಫಾರ್ಮ್ ಅಲ್ಲಿ ಕಂಡು ಬರ್ಲಿಲ್ಲ. ಬಟ್ IPL ಈ ಒಂದು ಚೆಪಾಕ್ ಸ್ಟೇಡಿಯಂ ಅಂದ್ರೆ ಅವ್ರಿಗೆ ಒಂಥರ ಇಲ್ಲಿ ಬ್ಯಾಟಿಂಗ್ ಆಡೋದು ಬಹಳ ಖುಷಿ ಅವ್ರಿಗೆ. ಪ್ಲಸ್ ಹೇಳ್ದಂಗೆ ಒಂದು 96 ರನ್ ಪಾರ್ಟ್ನರ್ಶಿಪ್. ಋತುರಾಜ್ ಗಾಯಕ್ವಾಡ್ ಔಟ್ ಆದ್ಮೇಲೆ ಮತ್ತೆ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಸ್ವಲ್ಪ ಏರ್ ಪೇರ್ ಆಯ್ತಾ, ಶಿವಮ್ ದುಬೆ ಬಂದ್ರು. ಅದಾದ್ಮೇಲೆ ಕಳಿಸ್ತಾರೆ ಕಾರ್ತಿಕ್ ಶರ್ಮಾನ್. ಏನಕ್ಕೆ ನೀವು ಬಂದು ಅವಾಗ ಸರ್ಫರಾಜ್ ಖಾನ್ ಯೋಚನೆ ಮಾಡ್ಲಿಲ್ಲ? ಸರ್ಫರಾಜ್ ಖಾನ್ ಒಂದು ಬೇರೆ ಅವಾಗ ಮೇಲ್ ಬಂದು ಅವರು ಶಿವಮ್ ದುಬೆ ಒಟ್ಟಿಗೆ ಒಂದ್ ಜೊತೆ ಆಟ ಆಗಿದ್ದಿದ್ರೆ ಅವಾಗ ನೀವು ಮಾತಾಡ್ತಾ ಇದ್ದಿ 235, 240 ಪಾಸಿಬಿಲಿಟಿ ಇತ್ತು. ಯಾಕಂದ್ರೆ ಕಾರ್ತಿಕ್ ಶರ್ಮಾ ಪ್ರೆಷರ್ ಅಲ್ಲಿ ಕಾಣಿಸ್ಕೊಂಡ್ರು. ಪ್ರಶಾಂತ್ ವೀರ್ ಅವ್ರ ಮೇಲೂ ಇಷ್ಟು ಪಟ್ಟ ಕಟ್ಟಿ 14 ಕೋಟಿ ಪ್ರೈಸ್ ಟ್ಯಾಗ್ ಅಂತ ಅವ್ರು ಬಂದಾಗ್ಲೂ ಅವ್ರ ಡೆಬ್ಯೂ ಗೇಮ್ ಅಲ್ಲಿ ಆತರ ಕಂಡು ಬರ್ಲಿಲ್ಲ. ಬಟ್ ನೆವರ್ದಲ್ಲೇ ಫಸ್ಟ್ ಹಾಫ್ ಅಲ್ಲಿ ವಾಪಸ್ ಹೋಗುವಾಗ CSK ಅವ್ರು ಖುಷಿಯಾಗಿ ಹೋಗಿರ್ತಾರೆ. ಯಾಕಂದ್ರೆ 209 ಚೆಪಾಕ್ ಸ್ಟೇಡಿಯಂಗೆ ಪಾರ್ ಸ್ಕೋರ್ ಕಿನ್ನ ಮೇಲ್ಗಡೆ ಇರುವಂತ ಒಂದು ಮೊತ್ತಾನೆ.